ನಮ್ಮ ಉತ್ತರ ಕರ್ನಾಟಕದ ಪ್ರಶ್ನೆ ಬಂದಾಗ ನಾವೆಲ್ಲರೂ ಧ್ವನಿ ಎತ್ತೋದಂತಂದ್ರೆ ಕೃಷ್ಣೆಯ ಬಗ್ಗೆ ಅಂತಂದ್ರೆ ಇಲ್ಲೇ ನೀರಾವರಿಯ ಬಗ್ಗೆ. ನಿಮ್ಮ ಕಾಂಗ್ರೆಸ್ಸಿನ ಈ ಪ್ರಣಾಳಿಕೆಯಲ್ಲಿ ಏನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಮುಂದಿನ 5 ವರ್ಷಗಳಲ್ಲಿ ನೀರಾವರಿಗಾಗಿ 150 ಲಕ್ಷ ಕೋಟಿ ವಿನಿಯೋಗ. ಕಾಂಗ್ರೆಸ್ ನಡಿಗೆ ಕೃಷ್ಣಾ ಕಡೆಗೆ ಅಂತ ಹೇಳಿ ಹೊಸಪೇಟೆಯಿಂದ ಕೂಡಲ ಸಂಗಮ್ ತನಕ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವಾಗ ಪಾದಯಾತ್ರೆ ಮಾಡಿದ್ರು. ಎಲ್ಲ ಕಾಂಗ್ರೆಸ್ಸಿನ ನಾಯಕರು ಅದರಲ್ಲಿ ಜೊತೆ ಇದ್ರು. ನಾವೇನು ಅಧಿಕಾರಕ್ಕೆ ಬಂದ್ಬಿಟ್ರೆ ಕೃಷ್ಣದ ಎಲ್ಲಾ ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ಜನರಿಗೆ ಕೊಟ್ಟರು. ಅದಾದ ಒಂದ್ ಸರ್ತಿ ಅಧಿಕಾರಕ್ಕೆ ಬಂದ್ರು, 5 ವರ್ಷ ಆಯ್ತು, ಮುಗೀತು. ಮತ್ತೆ ನಮ್ಮ ಸರ್ಕಾರ ಬಂತು. ಮತ್ತೆ ಈಗ ಇನ್ನೊಮ್ಮೆ ಅತ್ಯಂತ ದೊಡ್ಡ ಲೀಡ್ ನಿಂದ ನೀವು ಕಾಂಗ್ರೆಸ್ನವರು ಬಂದ್ರು. ಈಗ ಮುಂದೆ ಹೋಗಿ ಅದೇ ಹೇಳ್ತೇನೆ, ಇದು 150 ಲಕ್ಷ ಕೋಟಿ ಇದಕ್ಕ ಕೊಡ್ತೇವೆ ಅಂತ ಹೇಳಿದವರು ಇವತ್ತು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಮ ಮುಂದೆ ನಾನು ಹೇಳ್ತೇನೆ. ನಮ್ಮ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರ 4 ವರ್ಷದ ಅವಧಿಯಲ್ಲಿ 2019-20 2022-23 ತನಕ 79,662 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಕೊಡ್ತು. 79,662 ಕೋಟಿ ಅಂದ್ರೆ ಸುಮಾರು ವರ್ಷಕ್ಕೆ 20,000 ಕೋಟಿ ನಮ್ಮ ಸರ್ಕಾರ ನೀರಾವರಿಗೆ ಕೊಡ್ತು. ಈಗ ಏನ್ ಮಾಡಿದೆ ಸರ್ಕಾರ? ಈಗ ನೀರಾವರಿಗೆ ನಮ್ಗೆ ಗೊತ್ತು, ಸ್ವಲ್ಪ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಕಸಲ್ ಐತಿ. ಅದ್ರ ಸಂಬಂಧ ಅವ್ರ ಡಿಪಾರ್ಟ್ಮೆಂಟಿಗೆ ಕಡಿಮೆ ಕೊಟ್ಟಿರ್ಬೋದು ಅಂತ ಅನ್ಕೊಂಡು ನನ್ಗೆ ಗೊತ್ತಿಲ್ಲ ಎದಕ್ಕಂತ ಹೇಳಿ. ಇಲ್ಲಿ ನೋಡಿದ್ರ ಇಲ್ಲಿ ತನಕ ಆಗದಂತ ಖರ್ಚು ಈಗ ಸರ್ಕಾರ ಆಲ್ಮೋಸ್ಟ್ 2 ವರ್ಷ 8 ತಿಂಗಳ ಬಂತು, 6 ತಿಂಗಳಾಯ್ತು, ಬರೀ 36,000 ಕೋಟಿ ಖರ್ಚಾಗಿದೆ. ಅಂದ್ರೆ 3 ವರ್ಷದಲ್ಲಿ ಎವರೇಜ್ ನಾವು ಹಿಡಿದಿವಂತಂದ್ರೆ ಕೇವಲ 13,000 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು 2 ವರ್ಷ 3 ತಿಂಗಳಲ್ಲಿ ಮಾನ್ಯ ಅಧ್ಯಕ್ಷರೇ 1,17,000 ಕೋಟಿ ರೂಪಾಯಿ ಖರ್ಚು ನಮ್ಮ ಸರ್ಕಾರ ನೀರಾವರಿಗೆ ಮಾಡಬೇಕಾಗ್ತದೆ. ಈ ರೀತಿ ಮಾಡಕ್ ಸಾಧ್ಯ ಐತೇನೋ? ಈ ರೀತಿ ಸರ್ಕಾರದ ಕೊಡುವಂತ ಬದ್ಧತೆ ಐತೇನೋ? ನಾನು ಇದನ್ನ ಪ್ರಶ್ನೆಯನ್ನು ಸರ್ಕಾರಕ್ಕೆ ಇಡ್ತೀನಿ. ಇದು ತಮ್ಮ ಉತ್ತರದಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳ್ಬೇಕು. ಯಾಕಂದ್ರೆ ಇದು ನಾವು ಹೇಳ್ತಾ ಇರೋದಲ್ಲ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಪ್ರಕಾರ 1,50,000 ಕೋಟಿ ಏನ್ ಕೊಡ್ತೇವೆ ಅಂತ ಹೇಳ್ತೀರಿ. ಅದ್ರಾಗ ಇಲ್ಲಿ ತನಕ ಕೇವಲ ವರ್ಷಕ್ಕೆ 13,000 ಕೋಟಿ ರೂಪಾಯಿ ರಿಲೀಸ್ ಆಗೈತಿ, ಬ್ಯಾಲೆನ್ಸ್ ಅಮೌಂಟ್ ರಿಲೀಸ್ ಆಗಿಲ್ಲ. ವರ್ಷಕ್ಕೆ ನಮ್ಗೆ 30,000 ಕೋಟಿ ರೂಪಾಯಿ ರಿಲೀಸ್ ಆಗ್ಬೇಕಾಗಿತ್ತು. ಆದ್ರೆ ನೀರಾವರಿಗೆ ಕೇವಲ ಇಷ್ಟು ಕಡಿಮೆ ಪ್ರಮಾಣದ ದುಡ್ಡನ್ನ ರಿಲೀಸ್ ಮಾಡಿದಾಗಿದೆ.